ಐತೆ. ಬೆಳಗ್ಗೆ ಆಟೋಗಳು ಬಂದ್ರೆ, ಗೂಡ್ಸ್ ಆಟೋಗಳು, ಲಾರಿಗಳು ಬಂದ್ರೆ ರಾತ್ರಿ ಎಲ್ಲ ಅಲ್ಲೇ ಸ್ಟೇ ಆಗ್ಬೇಕು ಅವರು. ಮತ್ತೆ ಅಲ್ಲಿಂದ ಮೂವ್ ಆಗಕ್ಕೆ ಮಾರೆ ಪೊಲೀಸ್ ಅವ್ರಿಗೆ ಇದರಿಂದ ಸತತವಾಗಿ ಇವಾಗಿರೋ ಸ್ಟಾಫ್ 60 ಜನ ಅಂತೆ. 60 ಜನ ಪೊಲೀಸ್ ಅವರಿದ್ರೆ ಕೆಲಸ ಇಲ್ಲಿ 150 ಜನರಿಗೆ ಆಗುವಷ್ಟು ಕೆಲಸ ಪೊಲೀಸ್ ಅವ್ರಿಗೆ ಇಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ಸರಿ ಇದೆ. 150 ಜನ ಪೊಲೀಸ್ ಅವ್ರು ಬೇಕಾಗಿದೆ. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇಲ್ಲ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇಲ್ಲ, ಇರೋದು 60 ಜನ. ಮತ್ತೆ ಕ್ರೈಮ್ ರೇಟ್ ಜಾಸ್ತಿ, ದೊಡ್ಡದು, ಆದ್ರೂ ಇವೆಲ್ಲ ಇದ್ರು ಅವ್ರು ನಿಭಾಯಿಸ್ತಾ ಇದ್ದಾರೆ. ಅವ್ರ ಧನ್ಯವಾದಗಳು. ಅದಲ್ಲದೆ ನಾವು ಅತಿ ಶೀಘ್ರವಾಗಿ ಏನು ಕ್ರಮ ಕೈಗೊಳ್ಬೇಕು ಅಂತೇಳಿ ಪದೇ ಪದೇ ಹೇಳ್ತಾ ಬಂದಿದ್ದೀವಿ. ಮತ್ತೆ ಇದನ್ನ ಪ್ರಸ್ತಾವ ಇವತ್ತು ಕೊಡ್ತಾ ಇದ್ದೀವಿ. ಏನ್ ವಿಷಯ ಅಂದ್ರೆ ಒಂದ್ಸಾರಿ ಓದಿ ತಿಳಿಸ್ಕೊಡ್ತೀನಿ. ತಾಲೂಕು ದಂಡಾಧಿಕಾರಿಗಳು ಚಿಂತಾಮಣಿ ತಾಲೂಕು, ಚಿಂತಾಮಣಿ ವಿಷಯ ಚಿಂತಾಮಣಿ ನಗರ ಬೂಲವಾಡಿ ರಸ್ತೆ ಗಾಂಧಿನಗರದಲ್ಲಿ ಖಾಸಗಿ ಜಾಗದಲ್ಲಿ ನಡೆಯುತ್ತಿರುವ ಜಾನುವಾರುಗಳ ಸಂಖ್ಯೆ ಬದಲಾಗಿ ಸೂಕ್ತ ಸರ್ಕಾರಿ ಜಾಗವನ್ನು ಗುರುತಿಸಿ ಶಾಶ್ವತ ಜಾನುವಾರು ಸಂಖ್ಯೆ ನಿರ್ಮಿಸಿ ರೈತರು ಹಾಗೂ ಜಾನುವಾರುಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಮನವಿ ಕಲ್ಪಿಸುವ ಕುರಿತು ಮನವಿ. ಮಾನ್ಯರೇ, ಚಿಂತಾಮಣಿ ನಗರದ ಬೂಲವಾಡಿ ರಸ್ತೆ ಗಾಂಧಿನಗರದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರ 2 ದಿನಗಳ ಕಾಲ ಜಾನುವಾರು ಸಂತೆ ಖಾಸಗಿ ಜಾಗದಲ್ಲಿ ನಡೆಯುತ್ತಿದೆ. ಈ ಸಂಖ್ಯೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ನೂರಾರು ರೈತರು ತಮ್ಮ ಜಾನುವಾರುಗಳೊಂದಿಗೆ ಆಗಮಿಸುತ್ತಾರೆ. ಆದರೆ ಪ್ರಸ್ತುತ ನಡೆಯುತ್ತಿರುವ ಸ್ಥಳದಲ್ಲಿ ರೈತರಿಗೆ ತಂಗುದಾಣ, ಶುದ್ಧ ಕುಡಿಯುವ ನೀರು, ಶೌಚಾಲಯ, ವಿಶ್ರಾಂತಿ ಮಂಟಪ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಕೊರತೆ ಇದ್ದು ಜಾನುವಾರುಗಳಿಗೆ ಕುಡಿಯುವ ನೀರು, ನೆರಳು ಹಾಗೂ ಇತರೆ ಅಗತ್ಯ ಸೌಲಭ್ಯಗಳು ಇಲ್ಲದ ಕಾರಣ ರೈತರು ಮತ್ತು ಜಾನುವಾರುಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಭಾರತ ಸಂವಿಧಾನ ಅನುಚ್ಛೇದ 21, 48 ಮತ್ತು 48A ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960, ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಆಕ್ಟ್ 1960 ಅದರಡಿಯಲ್ಲಿ ಹಾಗೂ ಸಾರ್ವಜನಿಕ ಆಡಳಿತ ಕರ್ತವ್ಯಗಳಿಗೆ ಅನುಗುಣವಾಗಿ ರೈತರು ಹಾಗೂ ಜಾನುವಾರುಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಆದುದರಿಂದ ತಮ್ಮವರು ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ APMC, ನಗರಸಭೆ, ಪಶುಸಂಗೋಪನಾ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಚಿಂತಾಮಣಿ ನಗರದ ವ್ಯಾಪ್ತಿಯಲ್ಲಿ ಸೂಕ್ತ ಸರ್ಕಾರಿ ಜಾಗವನ್ನು ಗುರುತಿಸಿ ಶಾಶ್ವತ ಜಾನುವಾರುಗಳ ಸಂಖ್ಯೆ ಸ್ಥಾಪಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಅಲ್ಲದೆ ಸಂತೆಗೆ ಆಗಮಿಸುವ ರೈತರಿಗೆ ತಂಗುದಾಣ, ಶುದ್ಧ ಕುಡಿಯುವ ನೀರು, ಶೌಚಾಲಯ, ವಿಶ್ರಾಂತಿ ಮಂಟಪ, ವಿದ್ಯುತ್ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿಗಳು, ನೆರಳು, ಮೇವು ವ್ಯವಸ್ಥೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ರೈತರ ಹಿತಾಸಕ್ತಿ, ಜಾನುವಾರುಗಳ ಕಲ್ಯಾಣ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ತುರ್ತು ಅಗತ್ಯತೆಯ ಮೇರೆಗೆ ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ಸವಿನಯ ಪ್ರಾರ್ಥಿಸುತ್ತೇವೆ. ಕಂದಾಯ ಇಲಾಖೆಯ ಭೂ ದಾಖಲೆಗಳು ಹಾಗೂ ಸಮೀಕ್ಷೆಯ ಪ್ರಕಾರ ಚಿನ್ನಸಂದ್ರ ಮತ್ತು ಕಟಮಾಚಿನಲ್ಲಿ ಸರ್ವೆ ನಂಬರ್ 17 ಮತ್ತು 19ರಲ್ಲಿ ಸಾಕಷ್ಟು ತರದ ಸರ್ಕಾರಿ ಭೂಮಿ ಲಭ್ಯವಿರುವುದು ಬಂದಿರುತ್ತದೆ. ಈ ಭೂ ಪ್ರದೇಶದಲ್ಲಿ ರಾಜ್ಯ ಹೆದ್ದಾರಿ SH 82ಗೆ ಹೊಂದಿಕೊಂಡಿರುವುದರಿಂದ ಸಂಚಾರ, ಸಾರಿಗೆ, ವ್ಯಾಪಾರ ಚಟುವಟಿಕೆಯ ಅಗತ್ಯ ಅನುಕೂಲಗಳಿರುತ್ತವೆ. ಪ್ರಸ್ತುತ ಬೂಲವಾಡಿ ರಸ್ತೆ ಗಾಂಧಿನಗರದಲ್ಲಿ ನಡೆಯುತ್ತಿರುವ ಜಾನುವಾರುಗಳ ಸಂತೆಯಿಂದ ನಗರ ಪ್ರದೇಶದಲ್ಲಿ ದಟ್ಟಣೆ, ಸಾರ್ವಜನಿಕರಿಗೆ ಸಂಚಾರ ಅಡಚಣೆ ಹಾಗೂ ರೈತರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಉಂಟಾಗಿದೆ. ಆದರೆ ಸರ್ವೆ ನಂಬರ್ 17 ಮತ್ತು 19ರ ಸರ್ಕಾರಿ ಜಾಗಗಳಲ್ಲಿ ಶಾಶ್ವತ ಜಾನುವಾರುಗಳ ಸಂತೆ ಸ್ಥಾಪಿಸಿದ್ದಲ್ಲಿ ರೈತರು, ಜಾನುವಾರು ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಿಗೆ ಸುಗಮ ಸಂಚಾರ, ವಿಶಾಲ ಸ್ಥಳಾವಕಾಶ, ವಾಹನ ನಿಲುಗಡೆ, ತಂಗುದಾಣ, ಕುಡಿಯುವ ನೀರು, ಶೌಚಾಲಯ, ನೆರಳಿನ ಶೆಡ್ಡು ಹಾಗೂ ಇತರೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಸಮರ್ಪಕವಾಗಿ ಒದಗಿಸಲು ಸಾಧ್ಯವಾಗುತ್ತದೆ. ಇದರಿಂದ ಚಿಂತಾಮಣಿ ನಗರದ ಟ್ರಾಫಿಕ್ ಸಮಸ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಆದುದರಿಂದ ತಮ್ಮವರು ಈ ಪ್ರಸ್ತಾವನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ, ನಗರಸಭೆ, ಕೃಷಿ ಉತ್ಪನ್ನ ಮಾರುಕಟ್ಟೆ, ಪಶುಸಂಗೋಪನಾ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿ ಚಿನ್ನಸಂದ್ರ ಮತ್ತು ಕಟಮಾಚಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 17 ಮತ್ತು 19ರ ಸರ್ಕಾರಿ ಭೂಮಿಯಲ್ಲಿ ಶಾಶ್ವತ ಜಾನುವಾರು ಸಂತೆಯನ್ನು ಸ್ಥಾಪಿಸಿ ಪ್ರಸ್ತುತ ಖಾಸಗಿ ಜಾಗದಲ್ಲಿ ನಡೆಯುತ್ತಿರುವ ಸಂತೆಯನ್ನು ಈ ಸ್ಥಳಕ್ಕೆ ಸ್ಥಳಾಂತರಿಸಲು ಅಗತ್ಯ ಆಡಳಿತಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಇಂತಿ ತಾಲೂಕು ಅಧ್ಯಕ್ಷರು ಅಬ್ದುಲ್ ಕೈನ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಚಿಂತಾಮಣಿ ತಾಲೂಕಲ್ಲಿ ಸರಿಸುಮಾರು 5,000 ಕೋಟಿ ಆಸ್ತಿಗಳು ಸರ್ಕಾರಿ ಆಸ್ತಿಗಳಿವೆ. ಇದ್ರ ವ್ಯಾಲ್ಯೂಯೇಷನ್ ಬೇಕಾದರೆ ನಾವು ಒಂದು ಸರ್ವೆ ಮಾಡ್ತೀವಿ, ಒಂದು ರಫ್ ಆಗಿ ಒಂದು ಸರ್ವೆ ಮಾಡ್ತೀವಿ, ಗ್ರಾಮ ವೈಸು ಎಷ್ಟೈತೆ ಆ ಸರ್ಕಾರಿ ಆಸ್ತಿಗಳನ್ನೆಲ್ಲ
ತಾಲೂಕು ದಂಡಾಧಿಕಾರಿಗಳು ಉಳಿಸ್ಕೊಡ್ಬೇಕು. ಈಗಾಗಲೇ ಈ ಕಸಬಾ ಹೋಬಳಿಯಲ್ಲಿ ಅತಿ ಹೆಚ್ಚು ಕೆರೆಗಳು ಕಬಳಿಕೆ ಆಗಿದೆ, ಮತ್ತೆ ಇವತ್ತು ಕಬಳಿಕೆ ಆಗ್ತಾ ಇದೆ. ಕೆಲವೊಬ್ರು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಫೇಕ್ ಡಾಕ್ಯುಮೆಂಟ್ಸ್ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಬಟ್ ಕಬಳಿಕೆಗಳಂತೂ ಬೇಜಾನಾಗಿದೆ, ಕೆರೆಗಳು ನೋಡ್ಬೋದು. ಮತ್ತೆ ತಾಲೂಕಿನಾದ್ಯಂತ ಏನೇನು ಈ ಥರ ಇದೆಯೋ ಆ ರೆಫರೆಂಡಮ್ ಒಂದು ರಿಪೋರ್ಟ್ ರೆಡಿ ಮಾಡಿ ತಹಸೀಲ್ದಾರ್ಗೆ, DC ಗೆ ಹಾಗೂ ಲೋಕಾಯುಕ್ತಕ್ಕೂ ನಾವು ಕೊಡ್ತೀವಿ. ಮತ್ತೆ ಏನು ಈ ಸಂತೆಗಳು ಈ ಪ್ರಸ್ತುತ ಅರ್ಜೆಂಟಾಗಿ ಏನು ಕ್ರಮ ಕೈಗೊಳ್ಬೇಕಂತ ಹೇಳಿ ಇವ್ರಿಗೆ ಟೊಮೆಟೊ ಮಾರ್ಕೆಟ್ ಮತ್ತು ಜಾನುವಾರುಗಳ ಸಂತೆ ಶಿಫ್ಟ್ ಆಗೋದಕ್ಕೆ ಕೇಳಿದ್ದೀವಿ. ಇವ್ರು ಏನಾದ್ರು ಕ್ರಮ ಕೈಗೊಂಡಿಲ್ಲ ಅಂದರೆ ಒಂದ್ಸರಿ DC ಅವ್ರನ್ನ ಭೇಟಿ ಮಾಡ್ತೀವಿ. ಅದು ಅಲ್ಲಿಗೂ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂದರೆ ಮತ್ತೆ ನಮ್ಮ ಹೋರಾಟ ಬೀದಿ ಹೋರಾಟ ನಡೆಯುತ್ತೆ, ಇಲ್ಲೇ ನಡೆಯುತ್ತೆ. ಇದೇ ತಾಲೂಕು ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹಗಳು ಶಾಂತಿಯುತವಾಗಿ ಇಲ್ಲೇ ಪೆಂಡಲ್ ಹಾಕ್ಕೊಂಡು ಅವ್ರು ಎಲ್ಲಿವರೆಗೂ ನಮಗೆ ಸರಿಯಾದ ಡಾಕ್ಯುಮೆಂಟೇಶನ್ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಇವತ್ತು ರೂಲ್ ಆಫ್ ಲಾ ಅನ್ನೋದು 50% ರೂಲ್ ಆಫ್ ಲಾ ಎನ್ಫೋರ್ಸ್ಮೆಂಟ್ ಆಗಿಲ್ಲ. ಯಾಕೆ ಈ ಥರ 50% ರೂಲ್ ಆಫ್ ಲಾ ಎನ್ಫೋರ್ಸ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀನಿ ಅಂದರೆ, ಇವ್ರು ಇಷ್ಟು ಕಬಳಿಕೆಗಳಾಗಿದ್ರು ತಹಸೀಲ್ದಾರ್ಗಳಿದ್ದಾರೆ, ADLRಗಳಿದ್ದಾರೆ, DC-ಗಳಿದ್ದಾರೆ, AC-ಗಳಿದ್ದಾರೆ. ಕೆರೆಗಳು ಕಳ್ತನ ಮಾಡ್ತಾ ಇರೋದು ನಡೀತಾನೆ ಇದೆ, ಗೋಮಾಳಗಳ ಕಳ್ತನಗಳು ನಡೀತಾನೆ ಇದೆ, ಯಾವ ಅಕ್ರಮಗಳು ನಿಲ್ತಾ ಇಲ್ಲ. ಇನ್ನು ಮತ್ತೆ ಈ ರೂಲ್ ಆಫ್ ಲಾ ಎಲ್ಲಿ ಬಂತು? ಕಾನೂನುಗಳಿಲ್ವಾ? ಕಾನೂನು ಕೊರತೆ ಇತ್ತಾ? ದಂಡಿಗೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಯಾವ್ದಾದ್ರು ಇದ್ರೆ ಅದು ಭಾರತದ ಸಂವಿಧಾನ. ಇನ್ನು ಇದಕ್ಕಿಂತ ಕಾನೂನುಗಳು ಹೆಚ್ಚಿಗೆ ಬೇಕಿಲ್ಲ. ದಯವಿಟ್ಟು ಇವರು ಕೆಲಸ ಮಾಡಬೇಕು. ಕೆಲಸ ಮಾಡಿಲ್ಲ ಅಂದ್ರೆ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು.